ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವೀಕೆಲ್ಲ ನಾನು ಒಂದೊಂದು ಲೈಕ್ ಮೀಶೋ ಬಗ್ಗೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹಾಕಿದ್ದೆ. ಬಟ್ ಇವಾಗ ಜಸ್ಟ್ ಮನೇಲೇ ಕುತ್ಕೊಂಡು ಜಸ್ಟ್ ಒಂದು ಆ್ಯಪ್ ಬಗ್ಗೆ ಹೇಳ್ತೀನಿ. ಆ ಆ್ಯಪಿಂದ ನೀವು ಹೆಂಗೆ ರೆಫರ್ ಮಾಡಿದ್ರೆ ಯಾವ ಥರ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಇದೇ ಇದರಲ್ಲಿ ಏನು ಲಕ್ಷಾನುಗಟ್ಟಲೆ ಸಾವಿರಗಟ್ಟಲೆ ಅರ್ನ್ ಮಾಡ್ತೀವಿ ಅಂತಲ್ಲ, 50 ರೂಪಾಯಿನೇ ಬರಲಿ 100 ರೂಪಾಯಿನೇ ಬರಲಿ, ಸೊ ದುಡ್ಡೇ ಅಲ್ವಾ. ಸೊ ಮನೇಲೇ ಕುತ್ಕೊಂಡಿದ್ರೆ ಜಸ್ಟ್ ಇದೊಂದು ಆ್ಯಪ್ನ ರೆಫರ್ ಮಾಡಿದ್ರೆ ನಿಮ್ಗೆ ಏನಾದರೂ ಒಂದು 50 ರೂಪಾಯಿ 100 ರೂಪಾಯಿ ಬರುತ್ತೆ ಅಂದರೆ ಅದರಿಂದ ಎಷ್ಟೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಿರೋದನ್ನ ನಿಮ್ಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ಆ್ಯಪ್ನ ಏನಿಲ್ಲ ಅಂದರೂ ಒಂದು 6-7 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡೋವಾಗ ಅದಿತಿ ಪ್ರಭುದೇವ್, ಫಿಲ್ಮ್ ಆ್ಯಕ್ಟ್ರೆಸ್ ಇದೆಲ್ಲ ಅದಿತಿ ಪ್ರಭುದೇವ್, ಅವರು ಇದ್ರ ಬಗ್ಗೆ ಹೇಳಿದರು. ಸೊ ಇದರಿಂದ ನಾನು ಪರ್ಚೇಸ್ ಮಾಡ್ತೀನಿ, ಸೊ ಇದರಿಂದ ನನಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಅಂತ ಅವರು ಅವಾಗ ಹೇಳಿದರು. ಆವಾಗ ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಾನು ಮಾಡಿರೋವಂಥದ್ದು. ಈಗವರೆಗೂ ನಾನು ಯೂಸ್ ಮಾಡ್ತಿದ್ದೀನಿ. ಸುಮಾರು ಜನಕ್ಕಿಂತ ರೆಫರ್ ಕೂಡ ಮಾಡಿದ್ದೀನಿ. ಇದ್ರಲ್ಲಿ ಹೆಂಗೆ ಅರ್ನ್ ಮಾಡೋದು, ಯಾವ ಥರ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ಅದ್ರ ಬಗ್ಗೆ. ಬಟ್ ಸ್ಟಿಲ್ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ, ಈ ಆ್ಯಪ್ ಬಂದು ನಿಮಗೆ ಇದರಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಅಂದರೆ ಲೈಕ್ ಮೀಶೋ ಮತ್ತು ಅಮೆಝಾನ್, ಮಿಂತ್ರಾ, ಈ ಥರ ಪ್ರತಿಯೊಂದು ನೀವು ಯಾವುದೇ ಸಪ್ರೇಟ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ನೀವು ಹೇಗೆ ಪರ್ಚೇಸ್ ಮಾಡ್ತೀರೋ ಅದೇ ಥರ ಇದರಲ್ಲೂ ಅಷ್ಟೇ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ಈ ಆ್ಯಪ್ ಮೂಲಕ ನೀವು ಹೋಗಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಇಷ್ಟು ಅಂತ ಕ್ಯಾಶ್ ಬ್ಯಾಕು, ರಿವಾರ್ಡ್ಸು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮೀಶೋ ಅಂದ್ಕೊಳ್ಳಿ, ಇಷ್ಟು ವರ್ಷ ಮೀಶೋ ಇರಲಿಲ್ಲ ಈ ಆ್ಯಪಲ್ಲಿ, ಬಟ್ ಇವಾಗ ಇದೆ. ಈ ಆ್ಯಪ್ ಮೂಲಕ ನಾನು ಕೊಡೋವಂಥ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಮೂಲಕ ನೀವೇನೇ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಂತ ಕ್ಯಾಶ್ ಬ್ಯಾಕು, ರಿವಾರ್ಡ್ಸು, ಬೋನಸ್ಸು ನಿಮಗೆಲ್ಲ ಸಿಗುತ್ತೆ. ಪ್ರತಿ ಸಲ ನೀವು ಪರ್ಚೇಸ್ ಮಾಡುವಾಗ ಇದಂತ ಪರ್ಚೇಸ್ ಮಾಡ್ಬೋದು. ಒಂದು ಎರಡನೇದು ಬಂದ್ಬಿಟ್ಟು, ಈ ಆ್ಯಪ್ನ ಜಸ್ಟ್ ನೀವು ರೆಫರ್ ಮಾಡಿದ್ರೆ ಸಾಕು. ಈಗ ನಾನೇನಾದರೂ ನಿಮಗೆ ಅಥವಾ ನೀವೇನಾದ್ರು ನನಗೆ ಫಾರ್ ದ ಫಸ್ಟ್ ಟೈಮ್ ನೀವೇನಾದರೂ ನನಗೆ ರೆಫರ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ, ನನಗೆ ಇದ್ರ ಬಗ್ಗೆ ಆ್ಯಪ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇಲ್ಲ ಅಂದ್ಕೊಳ್ಳಿ. ಇದ್ರ ಬಗ್ಗೆ ಆ್ಯಪ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಅಂದ್ಕೊಳ್ಳಿ. ನೀವು ನನಗೆ ಈ ಆ್ಯಪ್ನ ರೆಫರ್ ಮಾಡಿದ್ರೆ, ನಾನು ಈ ಡೌನ್ಲೋಡ್ ಮಾಡಿಕೊಂಡ್ರೆ, ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 50 ರೂಪೀಸ್ ಬೋನಸ್ ಅಂತ ಬಂದು ನಿಮ್ಮ ಒಂದು ವ್ಯಾಲೆಟಲ್ಲಿ ಬಂದು ಬೀಳುತ್ತೆ. ಸೊ ಆ 50 ರೂಪೀಸ್ ನಿಮಗೆ ಯಾವಾಗ ವಿಡ್ರಾ ಮಾಡ್ಕೊಂಡು ಒಂದು ಟೈಮ್ ಅಂತ ಇರುತ್ತೆ ಆ ಆ್ಯಪಲ್ಲಿ, ಒಂದಿಷ್ಟು ದಿವಸ ಲೈಕ್ 15 ಡೇಸ್ 20 ಡೇಸ್ ಅಂತ ಒಂದು ಟೈಮ್ ಇರುತ್ತೆ. ಬಟ್ ಇದು ನಿಮ್ಗೆ ಮೋಸ ಅಂತೂ ಅಲ್ಲ, ನನಗೆ ಗೊತ್ತಿರೋದನ್ನ ನಿಜವಾಗಿ ವ್ಯಾಲಿಡ್ ಆಗಿರೋದನ್ನ ಮಾತ್ರ ನಾನು ನಿಮಗೆ ಇಲ್ಲಿ ತೋರಿಸೋದು. ಸೊ ಅಲ್ಲಿ ನಿಮಗೆ 50 ರೂಪೀಸ್ ಬೋನಸ್ ಅಂತ ಬರುತ್ತೆ. ಎರಡನೇದು, ನಾನು ಈ ಆ್ಯಪ್ ಮೂಲಕ ಏನಾದರೂ ಮೀಶೋದಲ್ಲೋ ಅಮೆಝಾನೋ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಏನೇ ಪರ್ಚೇಸ್ ಮಾಡಿದ್ರು 10% ಕಮಿಷನ್ ನಿಮಗೆ ಬರುತ್ತೆ ಪ್ರತಿ ಸಲ. ಇದು ಸುಳ್ಳಲ್ಲ, ಇದು 100% ನಿಜ. ನೀವು ನಂಬೋದು, ಫೇಕ್ ಅಂತನಾದರೂ ಅಂದ್ಕೊಳ್ಳಿ, ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಬಟ್ ದಿಸ್ ಇಸ್ ಫ್ಯಾಕ್ಟ್. ನನಗೆ ವ್ಯಾಲಿಡ್ ಅನಿಸಿದ್ರೆ ಅದು ಕರೆಕ್ಟಾಗಿದ್ದರೆ ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ ಹೊರತು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಯಾವುದನ್ನು ಸಜೆಸ್ಟ್ ಮಾಡಲ್ಲ. ಓಕೆ. ಸೊ ಈ ಆ್ಯಪ್ ಮೂಲಕ ಫಾರ್ ಎಕ್ಸಾಂಪಲ್ ನಾನೇನೋ 5,000 ಇದರಿಂದ ಏನೋ ಒಂದು ಪರ್ಚೇಸ್ ಮಾಡಿದೆ ಅಂದರೆ ನಿಮಗೆ 500 ರೂಪಾಯಿ ಬರುತ್ತೆ. ಬಿಕಾಸ್ ನೀವು ರೆಫರ್ ಮಾಡಿರೋದ್ರಿಂದ ನನಗೆ ಈ ಆ್ಯಪ್ ಗೊತ್ತಿರೋದು, ಹೌದಾ. ನಾನು ಈ ಆ್ಯಪ್ ಮೂಲಕ ಹೋಗ್ಬಿಟ್ಟು ಅಮೆಝಾನಲ್ಲಿ ಏನೋ ಒಂದು 5,000 ರೂಪಾಯಿದು ಏನೋ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ಅದನ್ನು ನಾನು ರಿಟರ್ನ್ ಮಾಡ್ಬೋದು. ಅಂದರೆ ಆ್ಯಸ್ ಎ ಕಸ್ಟಮರಾಗಿ ನಾನು ರಿಟರ್ನ್ ಮಾಡಿರಬಾರ್ದು, ವ್ಯಾಲಿಡಾಗಿ ನಾನು ಪರ್ಚೇಸ್ ಮಾಡಿರಬೇಕು ವಿತೌಟ್ ಎನಿ ರಿಟರ್ನ್. ಸೊ ಆವಾಗ ನಿಮಗೆ ನಾನು 5,000 ಪರ್ಚೇಸ್ ಮಾಡಿ ನಿಮಗೆ 10% ಅಂದರೆ ಲೈಕ್ 500 ರೂಪಾಯಿ ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನೀವು ಮಾಡಿರೋದೇನು ಕೆಲಸ, ಜಸ್ಟ್ ರೆಫರ್ ಮಾಡಿರೋದು ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಇದನ್ನು ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೂ ವೀಡಿಯೋ ಹಾಕಿದ್ದೀನಿ, ಇದ್ರ ಬಗ್ಗೆ ನಾನು ಸ್ಪೆಸಿಫಿಕ್ಕಾಗಿ ಒಂದು ವೀಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ. ಸೀಕ್ರೆಟ್ ಆ್ಯಪ್ ಅಂದ್ಬಿಟ್ಟು ನೀವು ಹೋಗಿ ಚೆಕ್ ಮಾಡ್ಬೋದು, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಅದನ್ನ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. 50 ರೂಪಾಯಿನೇ ಬರಲಿ 100 ರೂಪಾಯಿನೇ ಬರಲಿ, ದುಡ್ಡೇ ಅಲ್ವಾ. ನೀವು ಏನೋ ಕುತ್ಕೊಂಡಲ್ಲೇ ನೀವು ಇನ್ ಕೇಸ್ ಯಾರಿಗಾದ್ರೂ ಒಂದು ರೆಫರ್ ಮಾಡ್ತೀರಾ, ಅದರಿಂದ ಅವ್ರಿಗೆ ಯೂಸ್ ಆಗುತ್ತೆ. ಯಾಕೆ ಯೂಸ್ ಆಗುತ್ತೆ? ಬಿಕಾಸ್ ಅವ್ರಿಗೆ ಕಮಿಷನ್ಸ್ ಬರುತ್ತೆ, ಅವ್ರಿಗೆ ರಿವಾರ್ಡ್ಸ್ ಬರುತ್ತೆ, ಕ್ಯಾಶ್ ಬ್ಯಾಕ್ ಬರುತ್ತೆ, ಒಂದು 10% ಅವ್ರಿಗೆ ಅದರಿಂದ ಡಿಸ್ಕೌಂಟ್ ಸಿಗುತ್ತೆ ಅಂತಂದರೆ ಸೊ ಆಬ್ವಿಯಸ್ಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ. ಈಗ ನಮಗೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಈ ಥರ ಒಂದು 10,000 ನೀವು ಪರ್ಚೇಸ್ ಮಾಡಿ ನಿಮ್ಗೆ ಒಂದು 10% ಡಿಸ್ಕೌಂಟ್ ಅಂತ ಹೇಳಿ ನಾವು ಮಾಡಲ್ವಾ, ಅದೇ ಥರ ಈ ಆ್ಯಪು ಅಷ್ಟೇ. ಬಟ್ ಅವ್ರಿಗೇನು ಲಾಭ ಹೆಂಗೆ ನನಗೆ ಗೊತ್ತಿಲ್ಲ, ಬಟ್ ಈ ಆ್ಯಪಲ್ಲಿ ಇರೋದೇ ಹಾಗೆ. ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಮೀಶೋ, ಹೀಗೆ ನೀವು ಏನೇನು ಪರ್ಚೇಸ್ ಮಾಡೋಂಗಿದೆ ಈ ಆ್ಯಪ್ ಮೂಲಕ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಕ್ಯಾಶ್ ಬ್ಯಾಕ್ಸು ಅದೆಲ್ಲ ಸಿಗುತ್ತೆ. ಅದು ಹೆಂಗೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ಪ್ರತಿಯೊಂದು. ಬಟ್ ಇದು ಒಂದು ರೆಫರ್ ಮಾಡೋದ್ರಿಂದ ನಿಮಗೆ 50 ರೂಪೀಸ್ ಬೋನಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಜೊತೆಗೆ ಅವ್ರು ಯಾವಾಗ ಏನೇ ಪರ್ಚೇಸ್ ಮಾಡೋರು ಈ ಆ್ಯಪ್ ಮೂಲಕ ನಿಮ್ಗೆ ಇಷ್ಟು ಅಂತ 10% ನಿಮಗೆ ಕಮಿಷನ್ ಬರ್ತಾ ಹೋಗುತ್ತೆ. ಇದಂತ 100% ನಿಜ. ನಾನು ಇವಾಗ ಅದನ್ನು ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು.
ನಾನು ತೋರಿಸ್ತಂಥ ಈ ಆ್ಯಪ್ ಬಂದು ಕ್ಯಾಶ್ ಕರೋ ಆ್ಯಪ್ ಅಂತ ಹೇಳ್ಬಿಟ್ಟು, ಇದನ್ನು ಲಿಂಕ್ ಬೇಕು ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಇದನ್ನು ಚೆಕ್ ಮಾಡ್ಕೊಂಡು ಆ್ಯಂಡ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಆ್ಯಪಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ನಾವೀಗ ಜನರಲ್ಲಾಗಿ ಮಿಂತ್ರಾ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಸ್ ಹೀಗೆ ಮೀಶೋ ಸಪ್ರೇಟಾಗಿ ಹೋಗ್ಬಿಟ್ಟು ನಾವು ಶಾಪ್ ಮಾಡ್ತೀವಿ. ಬಟ್ ಇಲ್ಲಿ ಒಂದೇ ಈ ಆ್ಯಪಲ್ಲಿ ಈ ಎಲ್ಲ ಆ್ಯಪ್ಸು ಇರುತ್ತೆ. ನೀವು ಇದ್ರ ಮೂಲಕ ಹೋಗಿ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಎಷ್ಟೊಂದು ಕಾಣಿಸುತ್ತೆ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಇದೆ, 10%, 5%, 1%. ಸೊ ಬೇಸ್ಡ್ ಆನ್ ಆ್ಯಪ್ಗಳ ಮೇಲೆ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಇರುತ್ತೆ ಅದೆಲ್ಲ ಇರುತ್ತೆ. ಡೇ ಟು ಡೇ ಯೂಸ್ ಆಗುವಂಥದ್ದು ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಆ ಥರದ್ದೆಲ್ಲ, ಬ್ಲಿಂಕಿಟ್ಟು ಅದೆಲ್ಲನೂ ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಚೆಕ್ ಮಾಡಿ ತೋರಿಸ್ತೀನಿ. ಓಕೆ, ಇವತ್ತು ಇದರಲ್ಲಿ ಸ್ವಿಗ್ಗಿ ರಿಫ್ಲೆಕ್ಟ್ ಆಗ್ತಿಲ್ಲ, ಬಟ್ ಯೂಶಲಿ ಇತ್ತು ನಾನು ನೋಡಿದಾಗ, ಬಟ್ ಇವತ್ತು ರಿಫ್ಲೆಕ್ಟ್ ಆಗ್ತಿಲ್ಲ. ನೀವು ಬೇಕಾದ್ರೆ ಆಟೋ ರಿಫ್ರೆಶ್ ಮಾಡಿಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಈ ಥರ ಡೈಲಿ ನಾವು ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಈ ಥರ ಎಲ್ಲ ಮಾಡ್ತೀವಲ್ಲ, ಆ ಆ್ಯಪ್ ಕೂಡ ಇದರಲ್ಲಿ ಇರುತ್ತೆ. ಸೊ ನೀವು ಪ್ರತಿಯೊಂದು ಏನೇ ಪರ್ಚೇಸ್ ಮಾಡೋದಾದರೆ ಇದ್ರ ಮೂಲಕ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಇಷ್ಟು ಅಂತ ನಿಮಗೆ ಡಿಸ್ಕೌಂಟು ಸಿಗುತ್ತೆ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಅರ್ನ್ ಮಾಡ್ಬೋದು. ಇನ್ನೊಂದು ನಾನು ನಿಮ್ಗೆ ಹೇಳ್ದಂಗೆ ಜಸ್ಟ್ ಅರ್ನ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ರೆಫರ್ ಮಾಡಿ ಅರ್ನ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಈ ಆ್ಯಪಲ್ಲಿ ಓಪನ್ ಮಾಡಿದ್ರೆ ಕೆಳಗಡೆ ನಿಮಗೆ ಹೋಮು, ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಲಿಂಕ್ ಜನ್ರೇಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಆ ಲಿಂಕನ್ನು ನೀವು ತೊಗೊಂಡೋಗ್ಬಿಟ್ಟು ನೀವು ಯಾರಿಗಾದರೂ ಶೇರ್ ಮಾಡಿದ್ರೆ ಅವ್ರು ಅದ್ರ ಮೂಲಕ ಏನಾದರೂ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಏನಾದರೂ ಈ ಥರ ಪರ್ಚೇಸ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ, ಫಸ್ಟ್ ಆಫ್ ಆಲ್ ನೀವು ಅದನ್ನು ರೆಫರ್ ಮಾಡಿದ್ಮೇಲೆ ಅವ್ರು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಆ್ಯಸ್ ಯೂಶುವಲ್ 50 ರೂಪೀಸ್ ಬಂದು ನಿಮ್ಮ ಒಂದು ವ್ಯಾಲೆಟಲ್ಲಿ ಬಂದು ಬೀಳುತ್ತೆ. ಜೊತೆಗೆ ಅವ್ರೇನಾದರೂ ಇದ್ರ ಮೂಲಕ ಪರ್ಚೇಸ್ ಮಾಡ್ತಾ ಹೋದರು ಅಂದರೆ ನಿಮ್ಗೆ ಅಲ್ಲಿ ಕೆಳಗಡೆ ಡೀಟೇಲ್ಸಾಗಿ ನೋಡಿದ್ರೆ ನೀವಲ್ಲಿ ಅವ್ರು ಏನೇ ಪರ್ಚೇಸ್ ಮಾಡಿದ್ರೂ ಅದರಲ್ಲಿ 10% ಕಮಿಷನ್ ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ರೆಫರಲ್ ನೋಡಿ, ಯಾರು ಶಾಪ್ಸ್ ಇಲ್ಲಿ ಮತ್ತು ಇಲ್ಲಿ ಬೋನಸ್ ಅಂತ ಬಂದಿರೋದಂದರೆ ಲೈಕ್ ಅವ್ರು ಹೊಸದಾಗಿ ಅದನ್ನು ತೊಗೊಂಡಿದ್ದೆ ಅಂದರೆ ಲೈಕ್ ಡೌನ್ಲೋಡ್ ಮಾಡ್ಕೊಂಡಿದ್ದಕ್ಕೆ ನನಗೆ 50 ರೂಪೀಸ್ ಇಲ್ಲಿ ಬಂದು ಆ್ಯಡ್ ಆಗಿದೆ. ಓಕೆ, ಇನ್ನು ಕೆಲವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಈ ಆ್ಯಪ್ ಮೂಲಕ. ಅದು ನೋಡಿ 0.3 ಸಮಥಿಂಗ್, ಲೈಕ್ ಅವ್ರು ಏನೋ ಒಂದು ಪರ್ಚೇಸ್ ಮಾಡ್ತಾರೆ, ಅದಕ್ಕೆ ಇಷ್ಟು ಅಂತ ಒಂದು ಸ್ಮಾಲ್ ಅಮೌಂಟ್ ಪರ್ಸೆಂಟೇಜ್ ಬಂದು ನನಗೆ ಇಲ್ಲಿ ಬೀಳುತ್ತೆ. ಸೊ ಪ್ರತಿ ಸಲವೂ ಅಷ್ಟೇ ನಿಮ್ಮ ಲಿಂಕಿಂದ ಯೂಸ್ ಮಾಡ್ಕೊಂಡು ಯಾರೇ ಪರ್ಚೇಸ್ ಮಾಡಿದ್ರೂ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ 50 ರೂಪೀಸ್ ಬೋನಸ್ ಬರುತ್ತೆ. ಅದೇ ಥರ ಅವರು ಅದ್ರ ಮೂಲಕ ಏನಾದರೂ ಪರ್ಚೇಸ್ ಮಾಡಿಕೊಂಡು ಸ್ವಿಗ್ಗಿನೋ, ಝೊಮ್ಯಾಟೊನೋ, ಅಮೆಝಾನೋ ಏನೋ ಒಂದು ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ಳಿ, ಬಟ್ ಯಾವುದೂ ರಿಟರ್ನ್ ಆಗಬಾರ್ದು. ಆವಾಗ ಅವ್ರು ಏನೇ ಪರ್ಚೇಸ್ ಮಾಡೋ ಅದರಿಂದ ನಿಮಗೆ 10% ಅಂತ ಇಷ್ಟು ಅಂತ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಇದರಲ್ಲಿ ನೋಡ್ತಿದ್ದೀರಾ, ನನಗಾಗಲೇ 7000 ರೂಪೀಸ್ ನನಗೆ ಬಂದಿದೆ. ಇದು ನಾನು ಡೈರೆಕ್ಟಾಗಿ ನನ್ನ ಗೂಗಲ್ ಪೇಗೆ ಆರಾಮಾಗಿ ಡ್ರಾ ಮಾಡ್ಕೋಬೋದು. ಇದರಲ್ಲಿ ಫಸ್ಟು ನನಗೆ ಒಂದು 40,000 ಆ ಥರ ತೋರಿಸ್ತಾ ಇತ್ತು, ಬಟ್ ಅದರಲ್ಲಿ ಸುಮಾರು ಜನ ರಿಟರ್ನ್ ಮಾಡ್ಕೊಳ್ಳೋದ್ರಿಂದ ಒಂದು 17,000-18,000 ನನಗೆ ಬಂತು. ಅದು ನಮಗೆ ಪಾರ್ಟ್ ಬೈ ಪಾರ್ಟ್ ಬರ್ತಾಯಿದೆ. ನೋಡಿ, ಆಗಸ್ಟ್ ಇಲ್ಲಿ ಕಾಣಿಸ್ತದೆ ನಿಮಗೆ 13th 8 ಅಂದರೆ ನಿನ್ನೆ ಇದನ್ನು 2200 ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 1500 ರೂಪೀಸ್. ಸೊ ಆಗಸ್ಟಲ್ಲಿ 2 ಸಲ ನಂಗೆ ಬಂದಿದೆ. ಸೊ ಇಲ್ಲಿ ನಾನು ಮಾಡಿರೋಂಥ ಕೆಲಸ ಏನಿಲ್ಲ, ಜಸ್ಟ್ ಈ ಆ್ಯಪ್ನ ರೆಫರ್ ಮಾಡಿದ್ದೀನಿ. ಆ್ಯಪ್ ಅವ್ರಿಗೆ ಸರಿ ಅನಿಸಿದ್ರೆ ಅವರನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೂ ಅದರಿಂದ ಬೆನಿಫಿಟ್ ಇದೆ. ಇದ್ರಲ್ಲಿ ಬೆನಿಫಿಟ್ ಇಲ್ಲ ಅಂತೇನೂ ಇಲ್ಲ. ನಮಗೇನಾದರೂ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ತೊಗೊತೀವಲ್ವಾ. ಸೊ ಅದೇ ಥರನೇ ಇಲ್ಲೂ ಅಷ್ಟೇ, ಈ ಆ್ಯಪ್ ಮೂಲಕ ನಾವೇನಾದರೂ ಪರ್ಚೇಸ್ ಮಾಡೋದು ನಂಗೆ ಡಿಸ್ಕೌಂಟ್ ಸಿಗುತ್ತೆ ಅಂದರೆ 100% ಎಲ್ಲರೂ ಆ ಕೆಲಸ ಮಾಡೇ ಮಾಡ್ತಾರೆ. ಜಸ್ಟ್ ನೀವು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ ಹೊರತು ಇನ್ನೇನೂ ಇಲ್ಲ. ಸೊ ಹಾಗಾಗಿ ಈ ಆ್ಯಪ್ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇರುತ್ತೆ. ಯಾರಿಗಾದ್ರೂ ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿಲ್ಲ, ಡೈರೆಕ್ಟಾಗಿ ನೀವೇನಾದರೂ ಆ್ಯಪ್ ಮೂಲಕ ನೀವು ಪರ್ಚೇಸ್ ಮಾಡ್ತೀರಿ, ಅದರಿಂದ ನಿಮಗೇನೋ ಡಿಸ್ಕೌಂಟ್ ಸಿಗ್ತಿಲ್ಲ ಅಂದರೆ ಈ ಆ್ಯಪಿಂದ ಬಳಸ್ಕೊಂಡು ನೀವು ಏನೇ ಪರ್ಚೇಸ್ ಮಾಡೋದಾದ್ರೂ ಮಾಡಿದ್ರೆ ನಿಮಗೆ ಇಷ್ಟು ಅಂತ ನಿಮಗೂ ಕಮಿಷನ್ ಬರುತ್ತೆ. ಜೊತೆಗೆ ಯೂಸ್ ಮಾಡೋರ್ಗು ಅಷ್ಟೇ, ಅವ್ರು ಪ್ರತಿ ಸಲ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಒಂದು 1%, 2%, 3% ಹಿಂಗೆ ಅದೇನೋ ಕ್ಯಾಶ್ ಬ್ಯಾಕ್ ಇರುತ್ತೆ ಆ್ಯಪ್ಗಳ ಮೇಲೆ, ಅದ್ರ ಮೇಲೆ ಅವ್ರಿಗೆ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ, ನನಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ, ರಿವಾರ್ಡ್ಸ್ ಎಷ್ಟು ಬಂದಿದೆ, ಸೊ ಪೇಮೆಂಟ್ಸ್ ಹೆಂಗೆ, ಅರ್ನಿಂಗ್ಸ್ ಹೆಂಗೆ ಅನ್ನೋದು ನಾನು ಪ್ರತಿಯೊಂದು ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆಲ್ಲನೂ. ಅದ್ರ ಬಗ್ಗೆ ಇನ್ನೂ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಸೀಕ್ರೆಟ್ ಆ್ಯಪ್ ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋದಲ್ಲಿ ಹೆಂಗೆ ಏನು ಅಂತಲೂ ಹಾಕಿದ್ದೀನಿ, ಅದನ್ನು ಹೋಗಿ ನೀವು ಇದು ಚೆಕ್ ಮಾಡ್ಬೋದು. ಸೊ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ರೆಫರ್ ಮಾಡಿ ಅರ್ನ್ ಮಾಡಿ ನೀವು ಆರಾಮಾಗಿ ಇದರಿಂದ ಸುಮ್ಮನೆ ಕೂತ್ಕೊಂಡ್ರು ಒಂದು 100-200 ಅಂತ ಬರೋದಂತೂ ಗ್ಯಾರಂಟಿ. ನೀವು ಎಷ್ಟು ಜನಕ್ಕೆ ರೆಫರ್ ಮಾಡ್ತೀರೋ ಅದ್ರ ಮೇಲೆ, ಬಿಕಾಸ್ ಅವರು ಇದರಿಂದ ಡಿಸ್ಕೌಂಟ್ ತೊಗೊಳ್ಳೋದ್ರಿಂದ ಸೊ ಅವ್ರಿಗೂ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗಾದ್ರೂ ನೀವು ರೆಫರ್ ಮಾಡೋವಾಗ ಜಸ್ಟ್ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆಯಲ್ಲ, ಅಲ್ಲಿ ಕಾಪಿ ಲಿಂಕ್ ಇರುತ್ತೆ, ಆ ಲಿಂಕ್ನ ಕಳಿಸಿದ್ರೆ ಆಯ್ತು. ಸೊ ತೋರಿಸಿದ್ನಲ್ವಾ, ಆ ಥರ ನೀವು ರೆಫರ್ ಆ್ಯಂಡ್ ಅರ್ನ್ ಹೋಗ್ಬಿಟ್ಟು ಅಲ್ಲಿ ಆ ಲಿಂಕ್ ಇರುತ್ತಲ್ಲ, ಆ ಲಿಂಕ್ನ ಕಾಪಿ ಮಾಡ್ಕೊಂಡು ನೀವು ಯಾರಿಗಾದ್ರೂ ಕಳಿಸಿದ್ರೆ ಅವರನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೂ ಡಿಸ್ಕೌಂಟ್ ಸಿಗುತ್ತೆ, ನಿಮಗೂ ಅದರಿಂದ ಒಂದಿಷ್ಟು ಅಂತ ಪರ್ಸೆಂಟೇಜ್ ಕಮಿಷನ್ ಅಂತೂ ಬರುತ್ತೆ. ಇದು ಯಾವುದೇ ಫೇಕ್ ಅಲ್ಲ ಅಥವಾ ಯಾರಿಗೂ ಮೋಸ ಮಾಡ್ತಿದ್ದೀವಿ ಅಂತಲೂ ಅಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಅದು ನೀವು ಹೇಳ್ಕೊಡ್ತಾ ಇದ್ದೀರಾ. ಸೊ ನೀವು ಹೇಳ್ಕೊಡೋದ್ರಿಂದ ನಿಮಗೆ ಒಂದು ಸಮ್ ಆಫ್ ಅಮೌಂಟ್ ಅಂತ ನಿಮ್ಗೆ ಅವ್ರು ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನಿಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು.
ಟ್ರೈ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಬೇಕು, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಯಾವುದ್ರ ಬಗ್ಗೆ ಏನಾದ್ರು ನೀವು ಕೇಳಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.